ಪ್ಲೀಸ್ ನನ್ನ ನೋಡ್ಬಿಟ್ಟು ಯಾರೋ ನಗ್ಬೇಡಿ. ಮುಖಕ್ಕೆಲ್ಲ another day I'll kill you. What is that? Hair spa. Love you all. Hello guys, welcome back to Kannika Kannadati YouTube channel. Another day I'll kill you. Thank you ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ. ಆ್ಯಂಡ್ ಬೇಗ ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡಿದೆ. ಎಲ್ಲರೂ ಆಲ್ರೆಡಿ ಥಂಬ್ನೇಲ್ ಅಲ್ಲಿ ನೋಡಿರ್ತೀರಾ ಏನು ಈ ವಿಡಿಯೋ ಅಂತ ಅಲ್ವಾ. ಸೊ ಮನೆಯಲ್ಲೇ ಮಿನಿ ಪಾರ್ಲರ್ ಅಂದರೆ ಎಲ್ಲ ಹೆಣ್ಮಕ್ಳು ಮನೆಯಲ್ಲೂ ಒಂದಷ್ಟು ಥಿಂಗ್ಸ್ ಇರಬೇಕು ನಮ್ಮ ಹತ್ರ. ಎಲ್ರಿಗೂ ಗೊತ್ತು, ಎಲ್ಲ ಹೆಣ್ಮಕ್ಳು ಅದನ್ನು ಮಾಡಿರ್ತೀವಿ. ಏನಪ್ಪ ಅಂತ ಅಂದರೆ ಹೋಮ್ ರೆಮಿಡೀಸ್ ಯೂಸ್ ಮಾಡೋದು, ವಾರಕ್ಕೊಂದ್ಸತಿ 15 ದಿನಕ್ಕೆ ಒಂದ್ಸತಿ ಇಲ್ಲ ತಿಂಗಳಿಗೆ ಒಂದ್ಸತಿ ನಾವು ಮನೆಯಲ್ಲಿ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ಇಲ್ಲ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು, ಇದೆಲ್ಲ ಮಾಡ್ತಿರ್ತೀವಿ. ಅದೆಲ್ಲ ನಮಗೆ ಸ್ಲೋ ರಿಸಲ್ಟ್ ಕೊಡುತ್ತೆ ಅಲ್ವಾ. ಸೊ ಅದು ಸ್ಲೋ ರಿಸಲ್ಟ್ಸ್ ಕೊಡುತ್ತೆ. ಸೊ ನಿಮಗೆ ಇವಾಗ ಏನೋ ಫಂಕ್ಷನ್ಸ್ ಇತ್ತು ಮನೆಯಲ್ಲಿ, ಇನ್ಸ್ಟಂಟ್ ರಿಸಲ್ಟ್ ಬೇಕು ಅಂತ ಎಲ್ಲ ಹೇಳಿದಾಗ ಅಫ್ಕೋರ್ಸ್ ನಾವು ಪಾರ್ಲರ್ಗೆ ಹೋಗ್ತೀವಿ. ಪಾರ್ಲರಲ್ಲಿ ಎಷ್ಟು ಅಮೌಂಟ್ನ ನಾವು ಸ್ಪೆಂಡ್ ಮಾಡ್ತೀವಿ ಅಂತ ಎಲ್ರಿಗೂ ಗೊತ್ತು. ಎಕ್ಸಾಂಪಲ್ ಹೈಡ್ರಾ ಫೇಶಿಯಲ್ ಅಂತ ಬಂತು ಅಂದರೆ ನೀವು ನೋಡಿರ್ಬೋದು, ಹೈಡ್ರಾ ಫೇಶಿಯಲ್ ಮಿನಿಮಮ್ 1500 ಸ್ಟಾರ್ಟ್ ಆಗುತ್ತೆ ಹೈಡ್ರಾ ಫೇಶಿಯಲ್ ಅಲ್ವಾ. ಸೊ ನಾನು ನಿಮಗೆ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ತೋರಿಸ್ತೀನಿ. ಮನೆಯಲ್ಲೇ ಹೆಂಗೆ ನೀವು ಮನೆಯಲ್ಲೇ ಅದು ಪ್ರಾಡಕ್ಟ್ಸ್ಗಳನ್ನ ಆರ್ಡರ್ ಮಾಡಿಕೊಂಡು ನಿಮಗೆ ಬೆಟರ್ ರಿಸಲ್ಟ್ ಕೊಡೋದನ್ನ ನಾನು ಇವಾಗ ನಿಮ್ಮದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಹೇರ್ ಸ್ಪಾ ಮತ್ತು ಮುಖಕ್ಕೆ ಡಿಟ್ಯಾನ್ ಹೇಗೆ ಮಾಡ್ಕೊಳ್ಳೋದು ಆ್ಯಂಡ್ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡ್ಕೊಳ್ಳೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ನನಗೆ ನಾಳೆ ಒಂದು ಫಂಕ್ಷನ್ ಇದೆ, ಓಕೆನಾ. ಹಾಗಾಗಿ ನಾನು ಇವತ್ತು ಹೈಡ್ರಾ ಫೇಶಿಯಲ್ ಸಾರಿ ವಾಟ್ ಈಸ್ ದಟ್, ಹೇರ್ ಸ್ಪಾ. ಓಕೆ, ಫಸ್ಟ್ ಹೇರ್ ಸ್ಪಾ ಇಂದ ಸ್ಟಾರ್ಟ್ ಮಾಡೋಣ. ಯಾಕಂದರೆ ಅದು ಒಂದು ಅರ್ಧ ಗಂಟೆ ಬಿಡಬೇಕು. ನೀವು ನೋಡ್ಬೋದು ನನ್ನ ಕೂದಲು ವೆಟ್ಟಿದೆ, ಅಂದರೆ ಸ್ನಾನ ಮಾಡಿದ್ದೀನಿ. ಫಸ್ಟು ತಲೆನ ಸ್ನಾನ ಮಾಡ್ಕೋಬೇಕು. ಇವಾಗ ನಾನು ಆಲ್ರೆಡಿ ಒಂದ್ಸತಿ ಶಾಂಪೂ ಎಲ್ಲ ಹಾಕಿ ಸ್ನಾನ ಎಲ್ಲ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಬಿ ಬ್ಲಂಟ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಇದು ಹೇರ್ ಸ್ಪಾ ಥರ ವರ್ಕ್ ಆಗುತ್ತೆ. ಆ್ಯಂಡ್ ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ ಗೈಸ್, ನಾನೇ ಇದನ್ನು ದುಡ್ಡು ಕೊಟ್ಟು ತೊಗೊಂಡಿರೋದು. ಆ್ಯಂಡ್ ನನಗೆ ಐ ಫೆಲ್ಟ್ ಇದು ಓಕೆ ಚೆನ್ನಾಗಿದೆ ಅನ್ನಿಸ್ತು. ಯಾಕಂದರೆ ಕೂದಲು ತುಂಬ ಸ್ಮೂತ್ ಆ್ಯಂಡ್ ಸಾಫ್ಟಾಗಿ ಶೈನಿಂಗ್ ಆಗಿರುತ್ತೆ ನೀವು ನೆಕ್ಸ್ಟ್ ಸ್ನಾನ ಮಾಡೋವರೆಗೂ. ಹಾಗಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಸೊ ನನಗೇನಾದರೂ ಫಂಕ್ಷನ್ಸ್ ಇದ್ದಾಗ ಏನಾದರೂ ಇದ್ದಾಗ ನಾನು ಏನು ಮಾಡ್ತೀನಿ, ಹೇರ್ ಸ್ಪಾನ ಮನೆಯಲ್ಲೇ ಮಾಡ್ಕೊಳ್ತೀನಿ. ಇದು ಎಷ್ಟು ಅಮೌಂಟು ಅಂತಂದರೆ 349 ರೂಪೀಸ್ ಅಷ್ಟೇ. 349 1500 ಇಲ್ಲಿ ನಾನು ಏನಂತ ಅಂದರೆ ಜಸ್ಟ್ ಎಜುಕೇಟ್ ಮಾಡ್ತಾ ಇದ್ದೀನಿ ಹೇಗೆ ನಾವು ಅಮೌಂಟ್ನ ಸೇವ್ ಮಾಡ್ಬೋದು ಅಂತ. ನೀವು ಪಾರ್ಲರ್ಗೆ ಹೋಗಿ 2 months ಒನ್ಸು ಇಲ್ಲ ಅಂತ ಅಂದರೆ ಆ ಥರ ನೀವು ಪಾರ್ಲರಲ್ಲೇ ಹೋಗಿ ಮಾಡಿಸ್ಕೊಳ್ಳಿ. ಬಟ್ ಏನಾದರೂ ನಿಮಗೆ ಇನ್ಸ್ಟೆಂಟಾಗಿ ಇವಾಗ ಫಂಕ್ಷನ್ಸ್ ಏನಾದರೂ ಇದ್ದಾಗ ಬರೀ 349 ರೂಪೀಸ್ನ ಖರ್ಚು ಮಾಡಿದ್ರೆ ನೀವು ಇವಾಗ ಈ ಬಿ ಬ್ಲಂಟ್ನ ಯೂಸ್ ಮಾಡ್ಬೋದು. ನಾನು ಬರೀ 1000 ರೂಪೀಸ್ ಒಳಗಡೆ ಪೆಡಿಕ್ಯೂರ್ ಮೆನಿಕ್ಯೂರು ಮತ್ತು ಹೇರ್ ಸ್ಪಾ ಮತ್ತು ಡಿಟ್ಯಾನ್ ರಿಮೂವಲ್ ಇಷ್ಟು ಕವರ್ ಆಗುತ್ತೆ ಗೈಸ್. ಕಂಪ್ಲೀಟ್ ನಿಮ್ಮ ಬಾಡಿಗೆ ಏನೇನು ಬೇಕು ಅದೆಲ್ಲ ಬರೀ ಜಸ್ಟ್ ಇನ್ 1000 ರೂಪೀಸಲ್ಲೇ ಎಲ್ಲ ಕವರ್ ಆಗಿಬಿಡುತ್ತೆ. ಇದು ಒಂದು ಬಿ ಬ್ಲಂಟ್ ಅವ್ರದ್ದು 349 ರೂಪೀಸ್ನ ಕೊಟ್ಟು ನೀವು ಆರ್ಡರ್ ಮಾಡಿದ್ರೆ ಬ್ಲಿಂಕಿಟಲ್ಲೆಲ್ಲ ಸಿಗುತ್ತೆ. ನಿಮಗೇನಾದರೂ ಇಮಿಡಿಯೇಟ್ ಬೇಕು ಅಂದರೆ ಅಫ್ಕೋರ್ಸ್ ಬ್ಲಿಂಕಿಟಲ್ಲೆಲ್ಲ ನಿಮಗೆ 30 minutesಲ್ಲೆಲ್ಲ ಮನೆಗೆ ಡೆಲಿವರಿ ಆಗಿಬಿಡುತ್ತೆ. ಸೊ ಇದು 2 steps ಇದೆ, ಎಲ್ರಿಗೂ ಗೊತ್ತಿರುತ್ತೆ. ಫಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಕ್ರೀಮ್ಸ್ ಕೊಟ್ಟಿರ್ತಾರೆ, ಇಲ್ಲಿ ಒಂದು ಹೀಟಿಂಗ್ ಮಾಸ್ಕ್ ಕೊಟ್ಟಿರ್ತಾರೆ. ಇದು ಕ್ರೀಮ್ಸು. ನಾನು ಇವಾಗ ತಲೆ ಎಲ್ಲ ವೆಟ್ಟಾಗಿದೆ ಅಲ್ವಾ, ಇವಾಗ ಈ ಕ್ರೀಮ್ನ ನಾನು ಏನು ಮಾಡ್ತೀನಿ, ಇಲ್ಲಿ ಇಲ್ಲೆಲ್ಲ ಡೀಟೈಲಿಂಗಾಗಿ ಕೊಟ್ಟಿರ್ತಾರೆ. ನಾನು ಫಸ್ಟು ಈ ಕ್ರೀಮ್ನ ಎಲ್ಲ ಬುಡಕ್ಕೆಲ್ಲ ಹಚ್ಚಿ ಮತ್ತು ಹೇರ್ಸ್ಗೆಲ್ಲ ಹಚ್ಚಿ ಏನು ಮಾಡ್ತೀನಿ, ಸ್ವಲ್ಪ ವೆಟ್ ಮಾಡ್ಕೊತೀನಿ ಇನ್ನೊಂದು ಸತಿ, ಯಾಕಂದರೆ ಆಲ್ರೆಡಿ ಡ್ರೈ ಆಗಿಬಿಟ್ಟಿದೆ. ಆಮೇಲೆ ಈ ಮಾಸ್ಕ್ ಹಾಕೊಳ್ಳೋದು ನೀವು ಅಷ್ಟೇ ಗೈಸ್. ಇದೇ ನಾನು ಇದನ್ನು ಯೂಸ್ ಮಾಡ್ತೀನಿ. ನೆಕ್ಸ್ಟು ಪೆಡಿಕ್ಯೂರ್ ಮತ್ತು ಡಿಟ್ಯಾನಿಂಗ್ ಎಲ್ಲ ಹೇಗೆ ಮಾಡೋದು ಏನು ಅಂತೆಲ್ಲ ತೋರಿಸ್ಕೊಡ್ತೀನಿ. ಆ್ಯಂಡ್ ಯಾವ ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಇವಾಗ ಈ ಮಾಸ್ಕ್ ಹಾಕೊಂಡು ಬಂದುಬಿಡೋಣ ಆಯಿತಾ. ಈ ಮಾಸ್ಕ್ ಹಾಕೊಂಡು ಬಂದ ಮೇಲೆ ನೆಕ್ಸ್ಟ್ ನಾನು ಕ್ಲೀನಪ್ ಪ್ಲಸ್ ಡಿಟ್ಯಾನಿಂಗ್. ಕ್ಲೀನಪ್ಗೋಸ್ಕರನೂ ನನ್ನ ಹತ್ರ ಆಲ್ರೆಡಿ ನೋಡಿ ಇದೆಲ್ಲ ನನ್ನ ಹತ್ರ ಇದೆ. ನಾನು ಆಮೇಲೆ ನನ್ನ ಹತ್ರ ಈವನ್ ಇದು ಕೂಡ ಇಲ್ಲ, ಏನದು ಸ್ಟೀಮ್ ತೊಗೊತಾರಲ್ಲ, ನನ್ನ ಹತ್ರ ಸ್ಟೀಮ್ದು ಇಲ್ಲ ಗೈಸ್. ನಾನು ಏನು ಮಾಡ್ತೀನಿ ಅಂದರೆ ಕೆಟಲಲ್ಲಿ ಬಿಸಿನೀರನ್ನ ಕಾಯಿಸ್ಕೊಂಡು ಬೌಲಲ್ಲಿ ಹಿಂಗೆ ಟವಲ್ ಇಟ್ಬಿಟ್ಟು ಫಸ್ಟು ಸ್ಟೀಮ್ ತೊಗೊಂಡು ಆಮೇಲೆ ನನಗೆ ನಾನೇ ಇದೊಂದು ನೀಡಲ್ನ ಇಟ್ಕೊಂಡಿದ್ದೀನಿ. ಈ ನೀಡಲಲ್ಲಿ ನಾನು ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಮಾಡ್ಕೊತೀನಿ ಈ ನೀಡಲ್ಲು. ಮತ್ತು ನಾನು ಸ್ಕ್ರಬ್ಬಿಂಗ್ ಯಾವ್ದು ಯೂಸ್ ಮಾಡ್ತೀನಿ ಮತ್ತು ಡಿಟ್ಯಾನಿಂಗ್ ಕ್ರೀಮ್ ಯಾವ್ದು ಯೂಸ್ ಮಾಡ್ತೀನಿ, ಕಂಪ್ಲೀಟು ಎಲ್ಲ ಪಾರ್ಲರಲ್ಲಿ ಏನು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾರೋ ಸೇಮ್ ಅದನ್ನೇ ನಾವು ಒಂದ್ಸತಿ ಇನ್ವೆಸ್ಟ್ ಮಾಡಿ ಮನೆಯಲ್ಲಿ ಇಟ್ಕೊಂಡ್ರೆ ನೀವು ಅಲ್ಲಿ ಒಂದ್ಸತಿ 500 ರೂಪಾಯಿ 1000 ರೂಪಾಯಿ ಕೊಟ್ಟು ಮಾಡಿಸ್ಕೊಳ್ಳೋದ್ರ ಬದಲು ನೀವು ಇಲ್ಲಿ ಒಂದು 10 ಸತಿ ಅದನ್ನು ಮಾಡ್ಕೋಬೋದು ನೀವೇ. ಸೊ ನಾನು ತೋರಿಸ್ತೀನಿ. ಫಸ್ಟ್ ಈ ಮಾಸ್ಕ್ ಹಾಕೊಂಡು ಬಂದುಬಿಡೋಣ ಆಯಿತಾ. ಇವಾಗ ಕೂದಲನ್ನ ವೆಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಕಂಪ್ಲೀಟು. ಆಲ್ರೆಡಿ ನಾನು ಸ್ನಾನ ಮಾಡಿದ್ದೆ.
ಇವಾಗ ಇನ್ನೊಂದು ಸತಿ ವೆಟ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಕ್ರೀಮ್ ಹಚ್ಚಬೇಕು. ಅಯ್ಯೋ ಕ್ರೀಮ್ ಎಲ್ಲಿಟ್ಟನಪ್ಪ ಗೈಸ್, ಕ್ರೀಮ್ ಎಲ್ಲಿಟ್ಟೆ, ಒಂದು ನಿಮಿಷ ಗೈಸ್. ಇವಾಗ ನೋಡಿ ಹೇರ್ ಎಲ್ಲನೂ ಪೂರ್ತಿ ತೇವ ಮಾಡಿಕೊಂಡು ವೆಟ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಹಚ್ಚಬೇಕು. ಇವಾಗ ಇದೆರಡನ್ನ ಎಲ್ಲರೂ ನೋಡಿರ್ತೀರ ಇದನ್ನು ಹೆಂಗೆ ಹಚ್ಕೊಳ್ಳೋದು ಅಂತ. ಇವಾಗ ನಾನು ಫಸ್ಟ್ ಹಚ್ಕೊಂಡು ಆಮೇಲೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಏನು ಅಂತ ಹೇಳ್ತೀನಿ, ಆಯಿತಾ? ಫಸ್ಟ್ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕ್ರೀಮ್ಸ್ ಇರುತ್ತೆ. ಈ ಕ್ರೀಮ್ನ ಯಾರಾದರೂ ನಿಮಗೆ ನಿಮ್ಮ ಮನೆಯಲ್ಲಿ ತಂಗಿ ಅಮ್ಮ ಎಲ್ಲರೂ ಇರ್ತಾರಲ್ಲ ಅವ್ರ ಹತ್ರ ಮಸಾಜ್ ಮಾಡಿಸ್ಕೊಳ್ಳಿ ಗೈಸ್. ಅವ್ರ ಹತ್ರ ಮಸಾಜ್ ಮಾಡಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಇರುತ್ತೆ. ಕ್ರೀಮ್ ಇದು. ಇವಾಗ ಇದನ್ನು ಹಿಂಗೆಲ್ಲ ತಲೆಗೆಲ್ಲ ಹಚ್ಕೊಬೇಕು. ಪೂರ್ತಿ ಹಚ್ಕೊಂಡು 5-10 ನಿಮಿಷ ಮಸಾಜ್ ಮಾಡಿ ಆಮೇಲೆ ಹೀಟಿಂಗ್ ಮಾಸ್ಕ್ ಹಾಕ್ಕೊಳ್ಳಿ, ಓಕೆನಾ? ಹೀಗೆಲ್ಲ ಹಾಕ್ಬಿಟ್ಟು ಆಮೇಲೆ ನಾನು ಹೀಟಿಂಗ್ ಮಾಸ್ಕ್ ಹಾಕ್ಕೊತೀನಿ. ಗಮ್ ಅಂತ ಇದೆ, ಫುಲ್ ಪೂರ್ತಿ ಗಮ್ ಅಂತ ಇದೆ. ಆಮೇಲೆ ನಾವು ಹಿಂಗೆ ಮಸಾಜ್ ಮಾಡಿದಾಗ ಅಫ್ಕೋರ್ಸ್ ಎಲ್ಲ ಕಡೆಗೆ ಅದು ಹಿಡಿಯುತ್ತೆ. ನೀವು ತಲೆ ಕೆಡಿಸ್ಕೊಂಬಿಡಿ, ಪೂರ್ತಿ ಹಾಕೋದ್ರಿಂದ ನೀಟಾಗಿ ಹಾಕ್ಕೊಳ್ಳಿ. ಗೈಸ್ ಇವಾಗ ನೋಡಿ ಮಸಾಜ್ ಮಾಡಿದ್ದೀನಿ, ಕ್ರೀಮೆಲ್ಲ ಹಾಕಿದ್ದೀನಿ. ಇವಾಗ ಮಾಸ್ಕ್ ಹಾಕೊಳ್ಳೋಣ. ಮಾಸ್ಕ್ ಹಾಕೋಬೇಕಲ್ವ. ಇವಾಗ ಇದನ್ನೆಲ್ಲ ಕಟ್ಬಿಡೋಣ ನೀಟಾಗೆ. ಮಸಾಜ್ ಮಾಡಿದ್ದೀನಿ ನೀಟಾಗಿ, ಹಿಂಗೆ ಕಟ್ಟಿ ನೀಟಾಗಿ ಕಟ್ಬಿಟ್ಟು ನೋಡಿ ಕಟ್ಟಿದ್ದೀನಿ ಹಿಂಗೆ ನೀಟಾಗಿ. ಈ ಥರ ಮಾಸ್ಕ್ ಇರುತ್ತೆ. ಇದನ್ನು ಹಾಕೊಂಡಿದ ತಕ್ಷಣ ಫುಲ್ ಬಿಸಿ ಬಿಸಿ ಆಗ್ತಾ ಇರುತ್ತೆ ನಿಮ್ಮ ತಲೆ ಪೂರ್ತಿ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಇದನ್ನು ಹಾಕಿದ ತಕ್ಷಣ ಪೂರ್ತಿ ಇವಾಗ ನೋಡಿ ಇದನ್ನು ಮುಟ್ತಾ ಇದೀವಲ್ಲ ಫುಲ್ ಬಿಸಿ ಬಿಸಿ ಆಗಿದೆ. ನೋಡಿ ಇಷ್ಟೇ, ಹಿಂಗೆ ಹಾಕೊಳ್ಳೋದು. ತಲೆ ರೆಡಿ. ಇವಾಗ ಇದಿಷ್ಟೇ. ಇವಾಗ ಹಿಂಗೆ ಹಾಕಿದ್ದೀವಲ್ವಾ, ಈ ಮಾಸ್ಕ್ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಮಸಾಜ್ ಮಾಡ್ಕೊಳ್ಳಿ. ಹಿಂಗೆ ಹಾಕ್ಬಿಟ್ಬಿಡಿ ಪೂರ್ತಿ, ಅದೆಲ್ಲ ಆಗಲಿ ನೀಟಾಗೆ, ಆಯಿತಾ? ಇವಾಗ ರೆಡಿ ಆಯಿತು. ನೆಕ್ಸ್ಟು ಮುಖಕ್ಕೆ ಮಾಡ್ಕೊಳ್ಳೋಣ. ಇವಾಗ ಮುಖಕ್ಕೆ ಫಸ್ಟು ಕ್ಲೀನಪ್ಪು, ಆಮೇಲೆ ಇಲ್ಲೆಲ್ಲ ಇದು ವೈಟ್ ಹೆಡ್ಸು ಅದನ್ನೆಲ್ಲ ರಿಮೂವ್ ಮಾಡಿ ದೆನ್ ನಾನು ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಈ ಫೇಸ್ ವಾಶ್ ಮಾಡ್ಕೊಂಡ್ಬಂದೆ. ಇವಾಗ ಈ ಕ್ರೀಮ್ ಹಚ್ಚೋದು. ಇದು ಚಾರ್ಕೋಲ್ದು. ನಾನು ಯೂಸ್ ಮಾಡ್ತಾ ಇರೋದು ಫೇಸ್ ಸ್ಕ್ರಬ್ ಬಂದು ಚಾರ್ಕೋಲ್ದು. ಹಿಂಗೆ ಹಾಕಿ ಮುಖ ಎಲ್ಲನೂ ಫಸ್ಟ್ ಹಿಂಗೆ ಸ್ಕ್ರಬ್ ಮಾಡ್ಕೋಬೇಕು. ನೀವು ಇಲ್ಲೆಲ್ಲ ಹಚ್ಕೋಬೋದು. ಆ ಡಿಟನ್ ಕ್ರೀಮ್ ಏನಿದೆ ಅದನ್ನು ಇಲ್ಲೆಲ್ಲ ಹಚ್ಕೋಬೋದು, ತೋರಿಸ್ತೀನಿ. ಇವನ್ ಸ್ಕ್ರಬ್ ಮಾಡಬೇಕಾದ್ರೂ ಕೂಡ ನೀವೆಲ್ಲೆಲ್ಲ ಸ್ಕ್ರಬ್ ಮಾಡ್ಕೊಳ್ಳಿ. ನಾನು ಇವಾಗ ವಿಡಿಯೋ ಪರ್ಪಸ್ಗೆ ಬರೀ ಮುಖ ಮಾತ್ರ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನೀಟಾಗಿ ಫಸ್ಟ್ ಹಿಂಗೆಲ್ಲ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಹೇಳಬೇಕು ನಾನು, ಏನಂತ ಅಂದರೆ ನೀವು ಯಾವುದೇ ಬ್ಯೂಟಿ ಪ್ರಾಡಕ್ಟ್ಸ್ ತೊಗೊಬೇಕಿದ್ರು ಅಂದರೆ ಈ ಡಿ10 ಕ್ರೀಮು, ಇಲ್ಲ ಅಂತ ಅಂದರೆ ಪೆಡಿಕ್ಯೂರ್ ಮೆನಿಕ್ಯೂರ್ ಕ್ರೀಮು, ಇಲ್ಲ ಹೇರ್ ಸ್ಪಾ ಪ್ಯಾಕೆಟು, ಇದೆಲ್ಲ ತೊಗೋಬೇಕಿದ್ರೆ ನೀವು ಎಕ್ಸ್ಪೈರಿ ಡೇಟ್ ನೋಡಿ. ಯಾಕಂದರೆ ಇದೆಲ್ಲ ನಾವು ಡೈಲಿ ಬೇಸಿಸಲ್ಲಿ ಯೂಸ್ ಮಾಡೋದಲ್ಲ. 15 ದಿನಕ್ಕೆ ಒಂದ್ಸತಿ, ತಿಂಗ್ಳಿಗೆ ಒಂದ್ಸತಿ, ಇಲ್ಲ ಅಂದರೆ 6 ತಿಂಗ್ಳಿಗೆ ಒಂದ್ಸತಿ, 3 ತಿಂಗ್ಳಿಗೆ ಒಂದ್ಸತಿ ಹಾಗೆಲ್ಲ ಯೂಸ್ ಮಾಡ್ತೀವಿ ನಾವು. ಇದು ಯಾವುದು ನಾವು ಅವಾಗವಾಗ ಯೂಸ್ ಮಾಡದೇ ಇರೋ ಪ್ರಾಡಕ್ಟ್ಸ್. ಹಾಗಾಗಿ ಇದಕ್ಕೆಲ್ಲ ಎಕ್ಸ್ಪೈರಿ ಡೇಟ್ ಸ್ವಲ್ಪ ಜಾಸ್ತಿ ಇರಬೇಕು. ಇದು ನನ್ನ ಕಡೆಯಿಂದ ಒಂದು ಟಿಪ್ಪು.
ಯಾಕಂದರೆ ನೀವು ಕಡಿಮೆ ಎಕ್ಸ್ಪೈರಿ ಡೇಟ್ ಇದ್ದಾಗಲೇ ಏನಾದರೂ ಆ ಕ್ರೀಮ್ನ ತೊಗೊಂಬಿಟ್ಟಾಗ ಏನಾಗುತ್ತೆ, ನೀವು 1-2 ಸತಿ ಯೂಸ್ ಮಾಡಿರ್ತೀರ ಅಷ್ಟೇ, ಬಟ್ ಇನ್ನೂ ಕ್ರೀಮ್ ಇರುತ್ತೆ. ಬಟ್ ಏನಾಗುತ್ತೆ, ಅದು ಎಕ್ಸ್ಪೈರ್ ಆಗಿಬಿಟ್ಟಿರುತ್ತೆ, ದೆನ್ ನಾವು ಅದನ್ನು ಎಸಿಲೇಬೇಕು. ಸೊ ಹಾಗಾಗಿ ನೀವು ತೊಗೊಬೇಕಿದ್ರೆ ಎಕ್ಸ್ಪೈರಿ ಡೇಟು 1 ಇಯರ್ 1.5 ಇಯರ್ ಜಾಸ್ತಿ ಇರೋದನ್ನ ತೊಗೊಳ್ಳಿ. ಇದು ನನ್ನ ಕಡೆಯಿಂದ ಟೀಪ್. ಹೆಂಗೆ ಕಾಣಿಸ್ತಾ ಇದ್ದೀನಲ್ಲ, ನೀಟಾಗಿ ಇವಾಗ ಸ್ಕ್ರಬ್ಬಿಂಗ್ ಮಾಡೋಣ. ಕೆಟಲಲ್ಲಿ ನೀರು ಇಟ್ಟಿದ್ದೀನಿ ಆಲ್ರೆಡಿ, ಬಿಸಿನೀರು. ಅದು ಕುದಿ ಬಂದ ತಕ್ಷಣ ಸ್ಟೀಮ್ ತೊಗೊಳೋದು ತೋರಿಸಲ್ಲ ಗೈಸ್, ಯಾಕಂದರೆ ಅದೆಲ್ಲ ಎಲ್ರಿಗೂ ಗೊತ್ತಿರುತ್ತೆ ಸ್ಟೀಮ್ ತೊಗೊಳ್ಳೋದು. ಸೊ ಸ್ಟೀಮ್ ತೊಗೊಂಡು ಬರ್ತೀನಿ. ಸ್ಟೀಮ್ ತೊಗೊಂಡೆ. ಇವಾಗ ತೆಗಿಯೋದು. ಇವಾಗ ಇದರಲ್ಲಿ ಕಣ್ಣೆಲ್ಲ ಉರಿತಾ ಇದೆ. ಈಗ ನೋಡಿ, ಹಿಂಗೆ ಅಂತೀನಿ ನಿಮ್ಮ ಮುಂದೆ ಹೆಂಗೆ ಬರುತ್ತೆ ನೋಡಿ, ಕಾಣಿಸ್ತಾ ಇದೆಯಾ? ಈ ಕಡೆನೂ ಸ್ಟೀಮ್ ತೊಗೊಂಡೆ. ಇವಾಗ ತೆಗಿಯೋದು. ಇವಾಗ ಇದರಲ್ಲಿ ಕಣ್ಣೆಲ್ಲ ಉರಿತಾ ಇದೆ. ಈಗ ನೋಡಿ, ಹಿಂಗೆ ಅಂತೀನಿ ನಿಮ್ಮ ಮುಂದೆ ಹೆಂಗೆ ಬರುತ್ತೆ ನೋಡಿ, ಕಾಣಿಸ್ತಾ ಇದೆಯಾ? ಈ ಕಡೆನೂ ಓಕೆ ಗೈಸ್, ಇವಾಗ ಫೇಸ್ ವಾಶ್ ಮಾಡ್ಕೊಂಡ್ಬಂದೆ. ಇವಾಗ ಕ್ರೀಮ್ ಹಚ್ಚಬೇಕು. ಯಾವ ಕ್ರೀಮ್ ನಾನು ಯೂಸ್ ಮಾಡೋದು ಅಂತ ಅಂದರೆ ರಾಗ. ಸೊ ಎಷ್ಟೊಂದು ಪಾರ್ಲರ್ಸಲ್ಲಿ ನೀವು ನೋಡಿರ್ತೀರ ಈ ರಾಗ ಪ್ರಾಡಕ್ಟ್ನ, ಈ ರಾಗ ಡಿ ಟ್ಯಾನಿಂಗ್ದೇ ಅವ್ರು ಯೂಸ್ ಮಾಡೋದು. ಪಾರ್ಲರಲ್ಲಿ ಕೂಡ ಇದೇ ಪ್ರಾಡಕ್ಟ್ನ ಯೂಸ್ ಮಾಡೋದು. ಇವನ್ ನಾವು ಈ ಒಂದು ಬಾಟಲ್ನ ಈ ಥರ ತರಿಸ್ಕೊಂಡು ಇಟ್ಕೊಂಡ್ರೆ ನೀವು ಒಂದು ಸತಿಯಲ್ಲಿ ನೀವು ಡಿ ಟ್ಯಾನಿಂಗು ಪ್ಲಸ್ ಕ್ಲೀನಪ್ಪು ಇದೆಲ್ಲ ಸೇರಿದ್ರೆ ಒಂದು 1000 ರೂಪೀಸ್ ಕೊಡ್ತೀರಾ. ಅದರೊಳಗಡೆ ಇನ್ನು 300 ರೂಪೀಸ್ ಹಾಕಿದ್ರೆ 1300 ರೂಪೀಸ್. ಇದು ಕಾಣಿಸ್ತಿದ್ಯಾ ಇಲ್ಲಿ? 1495 ಇದೆ, ಬಟ್ ಆಫರಲ್ಲಿ ನನಗೆ 1300 ಆ್ಯಂಡ್ ಚಿಲ್ಲರೆ ಎಷ್ಟು ಬಂದಿತ್ತು. ಸೊ ಇದು ಒಂದು ದೊಡ್ಡ ಬಾಟಲ್ ನಾನು ತರಿಸಿಟ್ಕೊಂಡಿರೋದು. ಇದರಲ್ಲಿ ಆಲ್ರೆಡಿ ನಾನು ಎಷ್ಟೊಂದು ಖಾಲಿ ಮಾಡಿದ್ದೀನಿ, ತೋರಿಸ್ಲಾ? ಇಲ್ಲಿ ನೋಡಿ, ಇಷ್ಟು ಖಾಲಿ ಮಾಡಿದ್ದೀನಿ ನಾನು. ನನಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕಂದರೆ ನಾನು ಸ್ವಲ್ಪ ಡಸ್ಕಿ ಸ್ಕಿನ್ ಇರೋದ್ರಿಂದ ನಾನು ಟ್ಯಾನ್ ಆಗಿಬಿಟ್ರೆ ಇನ್ನೂ ತುಂಬ ಕಪ್ಪು ಕಾಣಿಸ್ಬಿಡ್ತೀನಿ. ಸೊ ಇದಕ್ಕೆ ನಾನು 15 ದಿನಕ್ಕೆ ಒಂದ್ಸತಿ ಆದರೂ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ವಾರಕ್ಕೊಂದ್ಸತಿ ಎಲ್ಲ ಯೂಸ್ ಮಾಡಬಾರ್ದು, 15 ದಿನಕ್ಕೆ ಒಂದ್ಸತಿ ಇದನ್ನು ನೀವು ಯೂಸ್ ಮಾಡ್ಬೋದು, ಏನಿಲ್ಲ. ಈ ಡಿ ಟ್ಯಾನಿಂಗ್ ಕ್ರೀಮು ಇದು ದೊಡ್ಡ ಬಾಕ್ಸು, 1300 ರೂಪೀಸು. ನಿಮಗೆ ಇದನ್ನು ಇನ್ವೆಸ್ಟ್ ಮಾಡೋಕ್ಕಾಗಿಲ್ಲ, ಇಲ್ಲ ಕಡಿಮೆದು ಬೇಕು ಅಂತ ಅಂದರೆ ನಾನಿಲ್ಲಿ ಹಾಕಿರ್ತೀನಿ ಅದ್ರದ್ದು ಪ್ರಾಡಕ್ಟ್ ಸ್ಕ್ರೀನ್ಶಾಟು. ಇವನ್ 345 ರೂಪಾಯಿಗೇನೋ ನಿಮಗೆ ಒಂದು 6 ಪ್ಯಾಕೆಟ್ಸ್ ಇರುತ್ತೆ. ಅದರಲ್ಲಿ 6-7 ಪ್ಯಾಕೆಟ್ಸು ಎಷ್ಟೋ ಇರುತ್ತೆ. ನೀವು ಒಂದೊಂದು ಪ್ಯಾಕೆಟ್ನು ಕೂಡ ಯೂಸ್ ಮಾಡ್ಬೋದು, 6 ಟೈಮ್ಸ್ ಅದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಆ ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ. ಸೊ ಲಿಂಕ್ ಬೇಕು ಅಂದರೆ ನಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳೆಲ್ಲನೂ ಹಾಕಿರ್ತೀನಿ, ಚೆಕ್ ಮಾಡಿ. ನಾನು ಯಾವಾಗಲೂ ಯೂಸ್ ಮಾಡ್ತಿರ್ತೀನಿ ಅಲ್ವಾ, ಹಾಗಾಗಿ ನಾನು ದೊಡ್ಡ ಬಾಟಲ್ ತರಿಸ್ಕೊಂಡೆ. ನಿಮಗೆ ಚಿಕ್ಕದು ಕೂಡ ಇದೆ. ಇದರಲ್ಲಿ ನಿಮಗೆ ಡಿ ಟ್ಯಾನಿಂಗ್ ಸೋಪ್ ಇದೆ, ಡಿ ಟ್ಯಾನಿಂಗ್ ಚಿಕ್ಕ ಪ್ಯಾಕೆಟಲ್ಲಿ ಕೂಡ ಬರುತ್ತೆ. ಅದು 300 ಚಿಲ್ಲರೆ ಎಷ್ಟೋ ಇದೆ, ಇದು 1400 ಎಷ್ಟೋ ಇದೆ. ಸೊ ಇದನ್ನು ಯೂಸ್ ಮಾಡಿದ್ರೆ ನೀವು ಡಿ ಟ್ಯಾನಿಂಗ್ ಕ್ರೀಮ್ ಮಾಡ್ಕೋಬೋದು. ಇವಾಗ ನಾನು ಇದನ್ನೇ ಯೂಸ್ ಮಾಡಿ ಇವಾಗ ಮುಖಕ್ಕೆ ಹಚ್ಕೊತೀನಿ. ಆ್ಯಂಡ್ ಇದನ್ನು ನೀವು ಇವಾಗ ನಾನು ಇಲ್ಲೆಲ್ಲ ರಬ್ ಮಾಡಿದ್ದೀನಲ್ವಾ, ಹಾಗಾಗಿ ಸ್ವಲ್ಪ ಉರ್ದಂಗೆ ಆಗುತ್ತೆ, ದಟ್ ಈಸ್ ಫೈನ್. ಅದು ಏನು ಇದು ಮಾಡ್ಕೊಂಬಿಡಿ. ಈಗ ನಾನು ಇದನ್ನು ಒಂದು ಬೌಲಿಗೆ ತೊಗೊಂಡು ಯೂಸ್ ಮಾಡ್ತೀನಿ ಗೈಸ್. ಹಂಗೆ ಇದರಲ್ಲೇ ಎತ್ಕೊಂಡು ಯೂಸ್ ಮಾಡಬಾರ್ದು. ಇಲ್ಲಿ ನೋಡಿ, ನಾನು ಇಲ್ಲಿ ಬೌಲ್ ಇಟ್ಕೊಂಡಿದ್ದೀನಿ, ಬೌಲಲ್ಲಿ ತೊಗೊಂಡು ಯೂಸ್ ಮಾಡ್ತೀನಿ ಈ ಥರ. ಬಿಕಾಸ್ ಅದು ಸ್ಕಿನ್ದು ಇವಾಗ ನಾನು ಒಬ್ಬಳೇ ಯೂಸ್ ಮಾಡಲ್ಲ, ನನ್ನ ತಂಗಿ ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ಡೈರೆಕ್ಟಾಗಿ ಬ್ರಷ್ ಹಾಕಿ ಯೂಸ್ ಮಾಡೋದ್ರಿಂದ ಹಾಳಾಗ್ಬಿಡುತ್ತೆ ಕ್ರೀಮು. ಹಾಗಾಗಿ ನಾನು ಇಷ್ಟು ತೊಗೊಂಡು ಇವಾಗ ಇದನ್ನು ಮುಖಕ್ಕೆ ಹಚ್ಕೊಂಡು ಯೂಸ್ ಮಾಡ್ತೀನಿ. ಇಷ್ಟೇ ಸಾಕು ಇವಾಗ ನನಗೆ. ಯಾಕಂದರೆ ಬರೀ ನಾನು ಮುಖಕ್ಕೆ ಮಾತ್ರ ಹಚ್ತಾ ಇರೋದ್ರಿಂದ ನಾನು ಇದನ್ನು ಕೈಗೆ, ಕಾಲಿಗೆ, ಕುತ್ತಿಗೆಗೆ ಎಲ್ಲದಕ್ಕೂ ಹಚ್ತೀನಿ. ಹಾಗಾಗಿ ಇಷ್ಟು ಖಾಲಿ ಆಗಿಬಿಟ್ಟಿದೆ. ಐ ಥಿಂಕ್ ಒಂದು 5 ಸತಿ ಏನೋ ಯೂಸ್ ಮಾಡಿದ್ದೀನಿ ಅಷ್ಟೇ.
ನೋಡ್ಬೋದು ಎಷ್ಟು ಖಾಲಿಯಾಗಿದೆ ಅಂತ. ಯಾಕಂದರೆ ನಂದು ಬೇಗ ಟ್ಯಾನ್ ಆಗಿಬಿಡ್ತೀನಲ್ಲ, ಹಾಗಾಗಿ ಜಾಸ್ತಿ ಸ್ವಲ್ಪ ಕೈಗೆ ಕಾಲಿಗೆಲ್ಲನೂ ನಾನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಗೈಸ್, ಇದನ್ನು ಯೂಸ್ ಮಾಡ್ಬೋದು. ಇದು ಎಷ್ಟು ಹೇಳಿ, ನಾನು ಎಷ್ಟು ಹೇಳಿದೆ ಇದನ್ನು, ಇದು ಬರೀ 1400 ರೂಪಾಯಿ. ಇನ್ನೊಂದು ತೋರಿಸ್ತೀನಿ ಅದು ಪ್ರೈಸ್ ಎಷ್ಟು ಅಂತ. ನಾವು ಬಿ ಬ್ಲಂಟ್ ಅವ್ರದ್ದು ತೋರಿಸಿದ್ದು ಅದು 345 ರೂಪಾಯಿ. ಮತ್ತು ಡಿಟೈನಿಂಗ್ ಪ್ಯಾಕೆಟ್ ಕೂಡ 345 ರೂಪಾಯಿಗೆ ಸಿಗುತ್ತೆ. ಅದನ್ನು 6 ಸತಿ ನೀವು ಯೂಸ್ ಮಾಡ್ಬೋದು. ಅದು 345 ರೂಪಾಯಿ. ಟೋಟಲ್ಲು ಎಷ್ಟಾಯಿತು? 345 ಅಪ್ರಾಕ್ಸಿಮೇಟ್ಲಿ ಒಂದು 700 ರುಪೀಸ್ ಆಯಿತು. ಇನ್ನು ರಿಮೈನಿಂಗ್ ಜಸ್ಟ್ ವಿತಿನ್ 1000 ರುಪೀಸ್ ಒಳಗಡೆ ನೀವು ಫಂಕ್ಷನ್ಸು ಏನಾದರೂ ಇದ್ದಾಗ ಮನೆಯಲ್ಲೇ ನೀವೇ ಎಲ್ಲ ಮಾಡ್ಕೋಬೋದು, ಜಸ್ಟ್ ಇನ್ 1000 ರುಪೀಸ್. ಸೊ ದುಡ್ಡು ಹೇಗೆ ಉಳಿಸೋದು ಅಂತಲೂ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರ್ತೀವಿ. ಅಫ್ಕೋರ್ಸ್ ದುಡ್ಡು ಉಳಿಸೋದನ್ನ ನೋಡ್ತಾ ಇರ್ತೀವಿ. ಹಾಗಾಗಿ ನೀವು ಪಾರ್ಲರ್ಗೂ ನೀವು ಯಾವಾಗಾದರೂ ತುಂಬ ಒಂದು ಗ್ರ್ಯಾಂಡ್ ಫಂಕ್ಷನ್ಸು ಹಂಗೆ ಹಿಂಗೆ ಇದ್ದಾಗ ಅಫ್ಕೋರ್ಸ್ ನೀವು ಪಾರ್ಲರ್ಗೂ ಹೋಗಿ ಮಾಡಿಸ್ಕೋಬೇಕು. ನಾನು ಆಮೇಲೆ ವ್ಯಾಕ್ಸಿಂಗು ಕೂಡ ನಾನೇ ಮನೆಯಲ್ಲಿ ಮಾಡ್ಕೊತೀನಿ. ಎಲ್ಲರ ಮನೆಯಲ್ಲೂ ಅಫ್ಕೋರ್ಸ್ ಹೆಣ್ಮಕ್ಳು ಇರ್ತಾರೆ, ಅಮ್ಮಂದಿರು ಇರ್ತಾರೆ ಅಲ್ವಾ. ಇದೆಲ್ಲ ಪ್ರಾಡಕ್ಟ್ಸು ನಮ್ಮ ಮನೆಯಲ್ಲೇ ಇದ್ದಾಗ ಸೊ ಮನೆಯಲ್ಲೇ ನಾವು ಇದೆಲ್ಲ ಮಾಡ್ಕೊಳ್ಳೋ ಹಚ್ಬಿಡೋಣ ಈಗೆಲ್ಲ. ಹಚ್ಕೊಂಡಿದ್ದೀನಿ, ಇಲ್ಲೂ ಹಚ್ಕೊಂಡಿದ್ದೀನಿ. ಯಾಕಂದರೆ ನನಗಿಲ್ಲೆಲ್ಲ ಸ್ವಲ್ಪ ಪಿಗ್ಮೆಂಟೇಷನ್ ಇದೆ, ಬ್ಲ್ಯಾಕ್ ಇದೆ, ಅದಕ್ಕೆ ಅಲ್ಲೂ ಹಚ್ಕೊಂಡಿದ್ದೀನಿ. ಆಗಿದೆ. ಇವಾಗ ಲಾಸ್ಟು ಪೆಡಿಕ್ಯೂರ್ ತೋರಿಸ್ಬಿಡ್ತೀನಿ. ಸೊ ಬಿಫೋರ್ ಪೆಡಿಕ್ಯೂರ್ ತೋರ್ಸೋಕ್ಕಿಂತ ಮುಂಚೆ ನಾನು ನಿಮಗೆಲ್ಲ ಏನೋ ಒಂದು ತೋರಿಸ್ಬೇಕು, ಆಯಿತಾ? ತೋರಿಸ್ತೀನಿ ರೀ. ಇದ್ದೀರಾ ಇಲ್ಲಿ ನೋಡಿ, ನಾನು ಯೂಸ್ ಮಾಡೋದು ರೀಕಾ ಈ ರೀಕಾ ಚಾಕ್ಲೇಟ್ನ ಯೂಸ್ ಮಾಡ್ತೀನಿ. ಮತ್ತು ವ್ಯಾಕ್ಸಿಂಗಿಗೆ ನಾನು ತರಿಸಿಟ್ಕೊಂಡ್ಬಿಟ್ಟಿದ್ದೀನಿ. ಈ ಬಾಟಲ್ ಎಷ್ಟಪ್ಪ ಅಂತಂದರೆ ಇಲ್ಲಿದೆ ನೋಡಿ ಬಾಟಲ್ಲು. ಇದನ್ನು ಆಲ್ರೆಡಿ ತುಂಬ ಸತಿ ಯೂಸ್ ಮಾಡಿದ್ದೀನಿ. ಇದ್ರದ್ದು ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ನೋಡಿ ಎಷ್ಟಿರುತ್ತೆ, ಆಯಿತಾ? ಇದು 2434 ರೂಪಾಯಿ ಕೊಟ್ಟು ತಂದಿದ್ದೀನಿ. ಇಲ್ಲ ಅಂದರೂ ಒಂದು 10 ಸತಿ ಯೂಸ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಇನ್ನೂ ಎಷ್ಟಿದೆ ಗೊತ್ತಾ ಇದರಲ್ಲಿ? ಇಲ್ಲಿ ನೋಡಿ, ಇನ್ನೂ ಇಷ್ಟಿದೆ. ಸೊ ಇದೂ ಅಷ್ಟೇ ನಾನು ಮನೆಯಲ್ಲಿ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇದು ಸ್ಟ್ರಾಪ್ಸ್ ಬಂದು 100 ರೂಪಾಯಿ ಏನೋ. ಇದರಲ್ಲಿ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಆ್ಯಂಡ್ ನಾನು ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದರಲ್ಲೆಲ್ಲ ಪೌಡರು, ಮತ್ತು ಇದೊಂದು ಸ್ಪ್ಯಾಚುಲ ಥರ ಇದೆ ಚಾಕು, ಮತ್ತು ಇದೊಂದು ಐಸ್ ಕ್ರೀಮ್ ಕಡ್ಡಿ, ಹಿಂಗೆ ವ್ಯಾಕ್ಸ್ನ ಎತ್ಕೊಂಡು ಹಚ್ಚೋಕ್ಕೆ. ಇದೆಲ್ಲ ನೀವೇ ಈ ಥರ ಕಿಟ್ಟೆಲ್ಲ ಇಟ್ಕೊಂಡ್ಬಿಟ್ಟಾಗ ನೀವು ಇವಾಗ ರೀಕಾ ವ್ಯಾಕ್ಸು ತುಂಬ ಕಾಸ್ಟ್ಲಿ. ಪಾರ್ಲರ್ಸಲ್ಲಿ ನೀವು ನೋಡಿರ್ತೀರ ರೀಕಾ ವ್ಯಾಕ್ಸು ತುಂಬ ಕಾಸ್ಟ್ಲಿ. ಅದೆಲ್ಲ ನಮ್ಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ. ಅಂದರೆ ಒಂದು ಸತಿ ನೀವು ಈ ಥರದ್ದು ಬಾಟಲ್ ತಂದು ಇಟ್ಕೊಂಡ್ಬಿಟ್ರೆ ನೀವು ಒಂದು 10-20 ಸತಿ ನೀವು ವ್ಯಾಕ್ಸಿಂಗ್ ಮಾಡಿಸ್ಕೋಬೋದು, 2 ಕೈ 2 ಕಾಲು ಪೂರ್ತಿ. ಸೊ ಅದಕ್ಕೆ ನಾನಂತ ಇದನ್ನು ತರಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ಗೈಸ್ ರೀಕಾ ವ್ಯಾಕ್ಸು. ಸೊ ನೀವು ಟ್ಯಾನ್ ಆಗಿಬಿಟ್ಟಿರುತ್ತೆ ಅಲ್ವಾ ಸ್ಕಿನ್ನು. ಸೊ ನಿಮಗೆ ಟ್ಯಾನಿಂಗ್ ಎಲ್ಲ ಚೆನ್ನಾಗಿ ಹೋಗುತ್ತೆ, ಮತ್ತು ಹೇರ್ಸ್ ಎಲ್ಲ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ. ಆ್ಯಂಡ್ ನಂದು ತುಂಬ ಡ್ರೈ ಸ್ಕಿನ್ ಇರೋದ್ರಿಂದ ನಾನು ಬಂದು ಡ್ರೈ ಸ್ಕಿನ್ದು ತೊಗೊಂಡಿದ್ದೀನಿ. ಫಾರ್ ಡ್ರೈ ಸ್ಕಿನ್ಸು ಇದು ಚಾಕ್ಲೇಟ್ ವ್ಯಾಕ್ಸು ಗೈಸ್. ನೆಕ್ಸ್ಟ್ ಇವಾಗ ಪ್ಲೀಸ್ ನನ್ನನ್ನು ನೋಡ್ಬಿಟ್ಟು ಯಾರು ನಗಬೇಡಿ. ಮುಖಕ್ಕೆಲ್ಲ ಹಚ್ಕೊಂಡು ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮಾತಾಡಲೂಬಾರ್ದು, ಬಟ್ ಸ್ಟಿಲ್ ನಿಮಗೋಸ್ಕರ ಅಂತ ತೋರಿಸೋಣ ಅಂತ ಮಾತಾಡ್ತಾ ಇದ್ದೀನಿ. ಇವಾಗ ಮೆನಿಕ್ಯೂರ್ನ ಮಾಡ್ಕೊತಾ ಇದ್ದೀನಿ. ಮೆನಿಕ್ಯೂರ್ಗೆ ನಾನು ಈ ಪೀಡಿಯಾಲಜಿಕ್ಸ್ ಅಂತ ಒಂದು ಕಿಟ್ ಬರುತ್ತೆ, ಈ ಕಿಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನೇನಿದೆ ಅಂತೆಲ್ಲ ತೋರಿಸ್ತೀನಿ. ಇದರಲ್ಲಿ ಒಂದು 6 ಪ್ಯಾಕೆಟ್ಸ್ ಇರುತ್ತೆ. 6 ಪ್ಯಾಕೆಟಲ್ಲೂ ತುಂಬ ಚೆನ್ನಾಗಿ ಡೀಟೈಲಿಂಗ್ ಆಗಿ ಕೊಟ್ಟಿರ್ತಾರೆ ಹೇಗೆ ಮಾಡ್ಕೋಬೇಕು ಮೆನಿಕ್ಯೂರ್ ಅಂತ. ಈ ಪ್ಯಾಕೆಟ್ನ ನೀವು ಕೈಗೂ, ಮೆನಿಕ್ಯೂರ್ ಅಂದರೆ ಕೈಗೆ, ಪೆಡಿಕ್ಯೂರ್ ಅಂದರೆ ಕಾಲ್ಗೆ. ಸೊ ನೀವು ಎರಡಕ್ಕೂ ಮಾಡ್ಕೋಬೋದು. ಅಷ್ಟು ಅಮೌಂಟ್ ಆಫ್ ಇದು ಕ್ರೀಮ್ಸು ಅದೆಲ್ಲ ಇರುತ್ತೆ ಇದರಲ್ಲಿ, ಆಯಿತಾ? ಇದನ್ನು ಯೂಸ್ ಮಾಡೋದು ಪೀಡಿಯಾಲಜಿಕ್ಸ್ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ ಫುಡ್ದು. ನಾನು ಇವಾಗ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ನೀವು ಒಂದು ಸತಿ ಇನ್ವೆಸ್ಟ್ ಮಾಡಿ ಈ ಥರ ಕಿಟ್ನ ತರಿಸ್ಕೋಬೋದು. ಇಲ್ಲಿ ನೋಡಿ, ಈ ಥರ ನನ್ನ ಹತ್ರ ಪೆಡಿಕ್ಯೂರ್ ಕಿಟ್ ಇದೆ. ಸೊ ಈ ಕಿಟ್ಟಲ್ಲಿ ನೀವು ಫುಲ್ಲು ನಿಮ್ಮ ಕಾಲೆಲ್ಲನೂ ನೀಟಾಗಿ ಕೊಳೆ ಇದ್ದರೆ ಏನಾದರೂ ಇದ್ದರೆ ಅದನ್ನೆಲ್ಲ ಒಗಿಸ್ಕೋಬೋದು. ನಂದು ತುಂಬ ಡ್ರೈ ಸ್ಕಿನ್ ಇರೋದ್ರಿಂದ ನನ್ನ ಕಾಲು ಯಾವ ರೇಂಜಿಗೆ ಹೊಡ್ಕೊಂಡಿದೆ ಅಂತ ತೋರಿಸ್ತೀನಿ. ಯಾಕಂದರೆ ನಂದು ಮೊದಲೇ ಡ್ರೈ ಸ್ಕಿನ್ನು, ಹೀಟ್ ಬಾಡಿ ನಂದು. ಹಾಗಾಗಿ ನನಗೇನಾದರೂ ಜಾಸ್ತಿ ಹೀಟ್ ಆದಾಗ ನನ್ನ ಹಿಂಡಿಗಳು ತುಂಬ ಇದಾಗ್ಬಿಟ್ಟಿರುತ್ತೆ, ಹೊಡ್ಕೊಂಬಿಟ್ಟಿರುತ್ತೆ. ಇವಾಗ ನಾನು ಅದನ್ನೆಲ್ಲ ಹೇಗೆ ರಿಮೂವ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಐ ಥಿಂಕ್ ಇದನ್ನು ನಾನು ಸೆಕೆಂಡ್ ಟೈಮ್ ತರಿಸಿರೋದು. ಫಸ್ಟ್ ಟೈಮ್ ನಾನು ಯೂಸ್ ಮಾಡಿದಾಗ ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಗೋಯಿತು. ಅಷ್ಟು ಚೆನ್ನಾಗಿದೆ ಇದು.
ಒಂದ್ಸತಿ ಯೂಸ್ ಮಾಡಿ ನೋಡಿ. ಇವಾಗ ನಾನು ಇದರಲ್ಲಿ ತುಂಬ ಡೀಟೇಲಿಂಗ್ ಆಗಿ ಇವನ್ ಸ್ಟೆಪ್ಸು ಕೂಡ ಕೊಟ್ಟಿರ್ತಾರೆ, ನಾನು ತೋರಿಸ್ತೀನಿ ಹೇಗಿದೆ ಏನು. ಇದರಲ್ಲಿ ಈ ಥರ 6 ಸ್ಟೆಪ್ಸ್ ಇರುತ್ತೆ. ಈ ಥರ ಇದರಲ್ಲಿ 6 ಸ್ಟೆಪ್ಸ್ ಇರುತ್ತಾ, ಈ 6 ಸ್ಟೆಪ್ಸ್ ಇರುತ್ತೆ. ಆ್ಯಂಡ್ ಇದರಲ್ಲೊಂದು ಮಿನಿ ಬುಕ್ ಕೂಡ ಕೊಟ್ಟಿರ್ತಾರೆ, ಈ ಥರ ಮಿನಿ ಬುಕ್. ಈ ಮಿನಿ ಬುಕ್ಕಲ್ಲಿ ಡೀಟೇಲಿಂಗ್ ಆಗಿ ಒಂದೊಂದು ಪ್ರಾಡಕ್ಟ್ಸ್ನ ಹೇಗೆ ಯೂಸ್ ಮಾಡಬೇಕು ಅಂತೆಲ್ಲ ನೀಟಾಗಿ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ. ಫಸ್ಟು ಸ್ಟೆಪ್ 1 ಅಂದರೆ ಈ ಪ್ರಾಡಕ್ಟ್ನ ಏನು ಮಾಡಬೇಕು ಅಂತ. ಸ್ಟೆಪ್ 2 ಈ ಥರ ನೀಟಾಗಿ ಕೊಟ್ಟಿರ್ತಾರೆ. ಇದರಲ್ಲಿ ನೋಡ್ಕೊಂಡು ನೀವು ಆರಾಮಾಗಿ ಮಾಡ್ಬೋದು. ಇನ್ನೊಂದು ಇವಾಗ ನಾವು 6 ಸ್ಟೆಪ್ಸ್ ಕೊಟ್ಟಿದ್ದಾರಲ್ವಾ, ಆವಾಗ ಯಾವ ಸ್ಟೆಪ್ಪಲ್ಲಿ ನಾವು ಈ ಸ್ಕ್ರಬ್ಬರ್ಸ್ನೆಲ್ಲ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ. ಅಲ್ಲಿ ನೀರು ತೊಗೊಂಡಿದ್ದೀನಿ. ಇವಾಗ ಇದು ಸ್ಟೆಪ್ 1 ನೋಡ್ತಾ ಇದ್ದೀರಾ. ಸ್ಟೆಪ್ 1 ಇವಾಗ ಎಲ್ಲನೂ ಹಾಕ್ತೀನಿ ಇದ್ರೊಳಗಡೆಗೆ, ಎಲ್ಲನೂ ಹಾಕ್ಬಿಡೋಣ. ಆ್ಯಂಡ್ ನಾವು ಪ್ಯಾಕೆಟಲ್ಲಿರೋದನ್ನ ಬಿಡಲ್ಲ, ಪ್ಯಾಕೆಟ್ನ ಹಿಂಗೆ ಹಜ್ಜಿ ಹಿಂಗೆ ಕ್ಲೀನ್ ಮಾಡಿ ಹಾಕೋಣ ಹಿಂಗೆ ಒಳಗಡೆ. ಈಚಿಲಿರೋದ್ರಿಂದ ಕುರ್ಚಿ ಗಿರ್ಚಿ ಏನೂ ಇಲ್ಲ. ಸೊ ಹಾಗೆ ನಿಂತ್ಕೊಂಡಿದ್ದೀನಿ. ಇವಾಗ ಕಾಲು ಮತ್ತು ಕೈ ಎರಡನ್ನೂ ಹಿಂಗೆ ಇಡಬೇಕು, ಇಡೋಣ ಆಯಿತಾ. ನೋಡಿ ಇದು ಹೇಗಿರುತ್ತೆ ಅಂತ. ಸ್ಟೆಪ್ 2 ಸ್ವಲ್ಪ ಜಲ್ಲಿಯಲ್ಲಿರುತ್ತೆ, ಜಲ್ಲಿ ಹಾಕೊಂಡು ಉಜ್ಜಬೇಕು. ನನ್ನ ಕ್ರ್ಯಾಕ್ಟ್ ಹೀಲ್ಸ್ ನೋಡಿ ಯಾವ ರೇಂಜಿಗಾಗಿದೆ, ಫುಲ್ ಹೀಟ್ ಬಾಡಿ. ಇವಾಗ ಇದು ಹೇಗಾಗುತ್ತೆ ನೋಡೋಣ, ಓಕೆನಾ. ಇವಾಗ ಇದನ್ನು ಹಾಕ್ಕೊಂಡು ತೊಳೆಯೋಣ. ಗೈಸ್ ಇಲ್ಲಿ ನೋಡಿ, ಈ ಕ್ರೀಮ್ಸು ಈ ಥರ ಬಂದಿರುತ್ತೆ. ಅದು ಜೆಲ್ ಥರ ಇರೋದು ಅಪ್ಲೈ ಮಾಡೋದ್ನಲ್ವಾ, ಅದು ಈ ಥರ ಬಂದಿರುತ್ತೆ. ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಯಾವ ಟಬ್ಬು ಏನೂ ಇಲ್ಲ ಗೈಸ್. ಪಿ ಜಿಯಲ್ಲಿದ್ದೀನಿ, ಅದು ಅಲ್ಲದೆ ಅದಕ್ಕೋಸ್ಕರ ನಾನು ಹೀಗೆ ಮಾಡ್ತಾಯಿದ್ದೀನಿ. ಮಸಾಜ್ ಮಾಡ್ಕೋಬೇಕು ಇವಾಗ ಈ ಥರ ಗೈಸ್. ಇವಾಗ ಸ್ಟೆಪ್ 3 ಹಾಕೊತಾ ಇದ್ದೀನಿ. ಇದು ಸ್ಕ್ರಬ್ಬರು ಇಲ್ಲಿದೆ ನೋಡಿ, ಪೆಡಿ ಮೆನಿ ಮೈಕ್ರೋಪೀಲ್ ಅಂತ. ಇವಾಗ ಸ್ಟೆಪ್ 3 ಇದು ಸ್ಟೆಪ್ 3. ಸೊ ಸ್ಟೆಪ್ 3ನಲ್ಲಿ ನಮಗೆ ಸ್ಕ್ರಬ್ಬರ್ ಕೊಟ್ಟಿರ್ತಾರೆ. ಆ ಸ್ಕ್ರಬ್ಬರ್ನ ಹಾಕಿ ನೀವು ಇಲ್ಲ ಅಂದರೂ ಒಂದು 15ಕ್ಕಿಂತ 30 ನಿಮಿಷ ನೀವು ಸ್ಕ್ರಬ್ಬಿಂಗ್ ಮಾಡಬೇಕು. ಇಲ್ಲ ಅಂತ ಅಂದರೆ ನೀವು ಇದಾದಮೇಲೆ ಈ ಸ್ಟೆಪ್ ಆದಮೇಲೆ ನಾವು ಸ್ಕ್ರಬ್ಬಿಂಗ್ ಅಂದರೆ ನಮ್ಮದು ಏನು ಕ್ರ್ಯಾಕ್ಟ್ ಹೀಲ್ಸ್ ಇದೆ ಅದನ್ನೆಲ್ಲ ನಾವು ಸ್ಕ್ರ್ಯಾಪ್ ಮಾಡಬೇಕು. ಆ ಟೈಮಲ್ಲಿ ಅದು ಬರಲ್ಲ ಗೈಸ್. ನಮ್ಮ ಕಾಲು ಎಷ್ಟೇ ಅದನ್ನು ನಾವು ನೀರಲ್ಲಿ ನೆನೆ ಹಾಕಿದರೂ ಕೂಡ ಅದು ಬರಲ್ಲ. ಸೊ ಒಂದು ಮಿನಿಮಮ್ ಅರ್ಧ ಗಂಟೆ ಆದರೂ ನೀವು ಈ ಸ್ಕ್ರಬ್ಬರ್ನ ಹಾಕಿ ಮಸಾಜ್ನ ಮಾಡ್ಕೊಳ್ಳಿ. ನಿಮಗೆ ಕಷ್ಟ ಆದರೆ ಯಾರಿಗಾದ್ರೂ ನಿಮ್ಮ ಮನೇಲಿರೋ ತಂಗಿ ಅಮ್ಮನೋ ಯಾರಿಗಾದ್ರೂ ಹೇಳಿ ನೀವು ಇದನ್ನು ಒಂದು ಅರ್ಧ ಗಂಟೆ ಆದರೂ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಇವಾಗ ಕಾಲು ತೊಳ್ಕೊಂಡ್ಬಂದೆ. ಇವಾಗ ನೋಡಿ ಇಲ್ಲೆಲ್ಲ ಹಿಂಗಾಗಿದೆ. ಈ ಬ್ಲೇಡ್ ಇದೆಯಲ್ವಾ, ಈ ಬ್ಲೇಡ್ನ ಇವಾಗ ಇಲ್ಲಿ ಇಟ್ಕೊಂಡು ಹಿಂಗೆ ಮಾಡ್ಬೇಕು. ಹಿಂಗೆ ಒಂದೇ ಸತಿ ಹೋಗಲ್ಲ ಇದೆಲ್ಲ, ವಾರಕ್ಕೊಂದ್ಸತಿ 15 ದಿನಕ್ಕೊಂದ್ಸತಿ ಮಾಡ್ಬೇಕು ಈ ಥರ. ಈ ಬ್ಲೇಡಲ್ಲಿ ನಾನು ಇದನ್ನೆಲ್ಲ ರಿಮೂವ್ ಮಾಡಬೇಕು. ಈ ಥರ ನೋಡಿ, ಈ ಥರ ಹಿಂಗಾಗುತ್ತೆ ಸ್ಕಿನ್. ವಾರದಲ್ಲಿ ಒಂದು ಸತಿನಾದರೂ ಮಾಡಿದ್ರೆ ಇದು ಹೋಗುತ್ತೆ. ನಂದು ಕ್ರ್ಯಾಕ್ಟ್ ಹೀಲ್ಸು ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದೆ, ಇದು ಹೋಗುತ್ತೆ. ಇವಾಗ ಈ ಥರ ಮಾಡಿಟ್ಟಿದ್ದೀನಿ ಗೈಸ್. ಇದು 4ನೇ ಸ್ಟೆಪ್ಪು. ಏನಪ್ಪ ಅಂದರೆ ಇದರಲ್ಲಿ ಬಬಲ್ ಪೌಡರ್ ಇರುತ್ತೆ. ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಈ ಬಬಲ್ ಪೌಡರ್ಸ್ನ ಹಾಕ್ದಾಗ ಏನಾಗುತ್ತೆ, ಫುಲ್ ಜಲ್ಲಿ ಆಗುತ್ತೆ. ಅದೆಷ್ಟು ತಣ್ಣಗಾಗ್ತಿರುತ್ತೆ ಗೊತ್ತಾ. ಯಾಕಂದರೆ ನಾವು ಬ್ಲೇಡಲ್ಲೆಲ್ಲ ಹಾಕಿ ನಮ್ಮದು ಚರ್ಮ ಮತ್ತು ಡೆಡ್ ಸ್ಕಿನ್ಸ್ ಎಲ್ಲನೂ ನಾವು ರಿಮೂವ್ ಮಾಡಿದಾಗ ನಿಜವಾಗ್ಲೂ ಇದು ಒಂಥರ ಥೆರಪಿ ಥರ ಅನಿಸುತ್ತೆ. ಬಿಕಾಸ್ ಅಷ್ಟು ಕೋಲ್ಡಾಗಿ ಚಿಲ್ಲಾಗಿರುತ್ತೆ, ಒಂಥರ ಹಾಯ್ ಅನಿಸ್ತಿರುತ್ತೆ. ಬೆಟರ್ ನೀವು ಯಾರ ಹತ್ರ ಆದರೂ ಮಸಾಜ್ ಮಾಡಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು. ಸ್ವಲ್ಪ ಅಮೌಂಟ್ ಆಫ್ ವಾಟರ್ನ ತೊಗೊಂಡು ಅದಕ್ಕೆ ಈ ಪೌಡರ್ನ ಹಾಕಿದಾಗ ಈ ಥರ ಜಲ್ಲಿ ಫಾರ್ಮ್ ಆಗಿರುತ್ತೆ. ನೀವು ಅವಾಗ ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ನಿಜವಾಗ್ಲೂ ಒಂಥರ ಸ್ವಲ್ಪ ಆರಾಮ್ ಅನಿಸುತ್ತೆ ನಿಮಗೆ. ಆ್ಯಂಡ್ ಇದು ಸ್ವಲ್ಪ ಚಿಲ್ ಇರೋದ್ರಿಂದ ಚೆನ್ನಾಗಿ ಫೀಲ್ ಆಗುತ್ತೆ ನಿಮಗೆ. ಈ ಸ್ಟೆಪ್ ಆದಮೇಲೆ 5ನೇ ಸ್ಟೆಪ್ ಏನಪ್ಪ ಅಂತ ಅಂದರೆ ಈ ಕ್ರೀಮ್ನ ಕೊಟ್ಟಿರ್ತಾರೆ. ಕ್ರೀಮ್ನ ಹಾಕಬೇಕು. ಕ್ರೀಮ್ ಹಾಕಿ ಫಸ್ಟು ಮಸಾಜ್ ಕೊಡಬೇಕು. ನೀವು ಆ ಜೆಲ್ಲಿ ಪೌಡರ್ ಅಲ್ಲೂ ಮಸಾಜ್ ಮಾಡಿಕೊಂಡು ಇದರಲ್ಲೂ ಒಂದು ಸತಿ ನೀವು ಮಸಾಜ್ ಮಾಡ್ಕೋಬೇಕು. ಇದು 5ನೇ ಸ್ಟೆಪ್ಪು. ಸೊ ನಾನು ಒಬ್ಬಳೇ ಇರೋದ್ರಿಂದ ಇಲ್ಲಿ ಮಸಾಜ್ ಮಾಡೋಕ್ಕೆಲ್ಲ ಆಗ್ತಿರಲಿಲ್ಲ. ಹಿಂಗೋ ನಾನೇ ಒಂದು 5-10 ನಿಮಿಷ ಮಸಾಜ್ನ ಮಾಡಿಕೊಂಡು ನಾನು ಯೂಸ್ ಮಾಡಿ 6ನೇ ಸ್ಟೆಪ್ಪಲ್ಲೂ ಕೂಡ ನಾನು ಎಲ್ಲನೂ ಮಾಡ್ಕೊಂಡು ಆದಮೇಲೆ ನೋಡಿ ದ ಫೈನಲ್ ರಿಸಲ್ಟ್ ಈಸ್ ಹಿಯರ್. ಈ ಥರ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕಾಲು ಸ್ವಲ್ಪ ನಂದು ಕಪ್ಪಗಿರೋದ್ರಿಂದ ನಿಮಗೆ ಕಾಣಿಸ್ತಾ ಇಲ್ಲ. ನೀವು ಯಾರ್ಯಾರು ವೈಟ್ಗಿರ್ತೀರೋ ಅವ್ರಿಗೆ ಇನ್ನೂ ತುಂಬ ಬ್ರೈಟಾಗಿ ಚೆಂದ ಕಾಣಿಸ್ತಿರುತ್ತೆ. ಆ್ಯಂಡ್ ನನ್ನ ಕ್ರ್ಯಾಕ್ಟ್ ಹೀಲ್ಸು ಮುಂಚೆ ಹೇಗಿತ್ತು ಇವಾಗ ಹೇಗಿದೆ ನೋಡ್ತಾ ಇದ್ದೀರಾ ಅಲ್ವಾ, ಅಷ್ಟು ಚೆಂದ ಹೋಗುತ್ತೆ. ನಿಮ್ಮದು ಫೀಡ್ ತುಂಬ ಚೆನ್ನಾಗಿದ್ದರೆ ನಿಮ್ಮದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ.
ಬಟ್ ನಂದು ಸ್ವಲ್ಪ ಮೊದಲೇ ಹೆವಿ ಕ್ರ್ಯಾಕ್ಡ್ ಹೀಲ್ಸ್ ಇರೋದ್ರಿಂದ ಇಷ್ಟು ಹೋಗಿದೆ. ನೀವೇ ನೋಡಿದ್ರೆ ಎಲ್ಲ ಎಷ್ಟಿತ್ತು ಮುಂಚೆ ಅಂತ, ಇವಾಗ ನೋಡಿ ಎಷ್ಟಾಗಿದೆ. ಸ್ನಾನನೂ ಮಾಡ್ಕೊಂಡ್ಬಂದೆ, ಸ್ನಾನ ಎಲ್ಲ ಮುಗೀತು. ಇವಾಗ ಎಲ್ಲ ಒಂದು ಕಡೆ ಹೋಗಬೇಕು, ನಾನು ಹೋಗ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡಿ. ಯಾರ್ಯಾರು ಕೊನೆವರೆಗೂ ನನ್ನ ವಿಡಿಯೋ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.